Aku yang konon nanggung saya ini lalu saya aku Betul nak kurang dah Allah tamne. Dah आपने tahu दिल नहीं थी jauh pun kita mana. Itu lagi. Inna mungkin dah aku gum sadit. Allah samudaya tangan aku helpa aku. Nanti kita udah jiu ikut. Assalamualaikum warahmatullahi wabarakatuh. ನಾನು ಇಂದು ಬೆಲ್ತಂಗಡಿಲಿ ಉಜಿರೆಡೆ ಮೊಯ್ದೀನ್ ಜುಮಾ ಮಸೀದಿರೆ ಪರ್ತಲೈ ತಿಕ್ಕಿರಿ ನಾನು ಉಳ್ಳೆ ಕೂಡ ಎಲ್ಲ ರಾಯತಂಗ ಈ ಕಿಡವುಗು ಬೇನೈ ತಿಕ್ಕಿರಿ ಮೊಹಮ್ಮದ್ ಮುಹಾಜ್ 4 ವರ್ಷದ ಕಿಡವುಗು 90 ಲಕ್ಷ ರೂಪಾಯಿ ಬೇನು ಸೋಷಿಯಲ್ ಮೀಡಿಯಾದ ಮುನ್ನಲ್ಗೈ ತಿಕ್ಕಿರಿ ಎನ್ನು ಅಂಕೋರು ನಿಮರ್ತಿಲ್ಲ ಇನ್ನು ಆ ಕಿಡವರ ಜೀವ ಒಲಿಪಾಟ್ರದೆ ഞങ്ങളെല്ലാരും ഒരു കർത്തവ്യ ഇൻഷാ അല്ലാ എല്ലാരും പ്രവർത്തിച്ച കണ്ടെങ്കിൽ സോഷ്യൽ മീഡിയത്തിൽ ಎಲ್ಲರನ್ನ ಬ್ಯಾರಿ ಸಮುದಾಯದ ಆಲ್ಮಾರಾಟಿ ಎಲ್ಲ ಇನ್ನಿತರ ಧರ್ಮದ ಎಲ್ಲರಟಿಗೆ ನಾನು ಕೇಕ್ರ ಒಂದೇ ಆ ಕಿಡವರ ಜೀವ ಒಲಿಕ್ ಹೋಗಿ ನೀವು ಎಲ್ಲರೂ ഞങ്ങളಟಿಗೆ ಸಾಥ್ ನಿಕ್ಕೋಣ ಇನ್ಶಾ ಅಲ್ಲಾ ಈ ಕಿಡವರೆ ಉಮ್ಮರೆ ಅಕೌಂಟ್ ನಂಬರ್ ನಾನು ಬೆಚ್ಚೊಂಡುಲ್ಲ ಕಿಡವರೆ ಕಾಕರ ನಂಬರ್ ಬೆಚ್ಚೊಂಡುಲ್ಲ ಅದೇ ಪಲಮೆ ಈ ಸ್ಕ್ಯಾನರ್ಗೆ ನೀವು ಆಯತ್ತರ ನೀವು ಟ್ರೈ ಹಾಕೋರು ಎಂದು ಚಂದಂಗಿ ಇಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ವಿಡಿಯೋ ಚಮ್ಮೆಂಗ್ ಅಂತ ಬಂದೊಂಡಿಕ್ಕೊಂದು ಆರ್ ಬೇರೆ ರೂಲ್ಸ್ ಐತಿಕ್ಕಿರಿ ಸ್ಕ್ಯಾನರ್ ನೀವು ಯಾರೈತು ಯೂಸ್ ಹಾಕೊಂಡು ಹೋಗೋರು ಕಿಡವ್ರ ಉಮ್ಮರ ಪೇರು ಬರು ಇಲ್ಲ ಅದ್ಲಿ ಎಂದ್ರೆ ನಂಗೆ ಮೆನ್ಷನ್ ಹಾಕಿದಿಕ್ಕಿರ ಅದೇ ಪೇರ್ ಐತಿಕ್ಕಿರ ಅದ್ಲಿ ಬಂಡೆ ಇನ್ಶಾ ಅಲ್ಲಾ ಎಲ್ಲರೂ ಸಾಧ್ಯ ಇನ್ನತ್ರ ನೀವು ಆಯತ್ತರ ಗ್ರೂಪ್ ಗಿಟ್ಟದು ನೀವು ಶೇರ್ ಹಾಕೋರು ಆ ಕಿಡೋಗಿ ಎಂದ್ರೋಟು ನಿಂಗಳ ಕೈಲಾಡೋರು ಸಹಾಯ ನೀವು ಹಾಕೊಂಡು ಚಂತು ಈ ಮೂಲಕ ನಾನು ನಿಮಗೆ ಕೇಟುಂಟುಲ್ಲೆ ನಾನು BM ಹಮೀದ್ ಕೇಂದ್ರ ಜುಮ್ಮಾ ಮಸೀದಿ ಹಳೇಪೇಟೆ ಉಜಿರೆ ಇದರ ಪ್ರೆಸಿಡೆಂಟ್ ನಂಗದ ಕರಿಯತ್ತೆ ಗಾಂಧಿನಗರ ಚೆರಡ ಪಕ್ಕತ್ತೆ ಮುಸ್ತಫಾ ಚೆರಡಯದ ಬೋನು ಮುಹಮ್ಮದ್ ಮುಹಾದ್ ಚೆರಡ 3 ವರ್ಷದವರು ಕಿಡವು ಕ್ಯಾನ್ಸರ್ ಇದಾಯಿಟ್ಟು KMC ಹಾಸ್ಪಿಟಲ್ ಉಂಡು ಆ ಕಿಡವುಗು ಟ್ರೀಟ್ಮೆಂಟ್ಗೆ ಇಪ್ಪಮೇ ಸಾಧಾರಣ ഒരു 25 ಲಕ್ಷ ರೂಪಾಯಿ ಚೆಲವಾಕಿರಾರು ಇನ್ನೂ 90 ಲಕ್ಷ ಬೇಣು ചെന്നിട്ട് ഞങ്ങൾ ബിസായി കിട്ടിയത് കിടാവിടെ ജീയത്തെ മിഞ്ചുപാട്ടോണ്ട് ചെന്നിട്ട് ഞാൻ നിങ്ങൾ എല്ലാവരും കേട്ടോട്ടില്ല. അസ്സലാമു അലൈക്കും. മുആദ് എന്ന പേരുള്ള 4 വയസ്സുള്ള ഒരു ചെറിയ കുട്ടി വലിയ ഒരു അസുഖം ബാധിച്ച് വീട്ടിൽ കിടപ്പാണ്. ആ കുട്ടിയുടെ ചികിത്സാ സഹായത്തിന് വേണ്ടിയിട്ട് സന്ദേശം കേൾക്കുന്നവർ ഇത് കാണുന്നവരെല്ലാം വേണ്ടതുപോലെ സഹകരണം നൽകണം എന്ന് അപേക്ഷിച്ചു കൊള്ളുകയാണ്. ಮೊಹಮ್ಮದ್ ಮುಸ್ತಫಾ ಒಬ್ಬ ಸ್ವಾಭಿಮಾನಿ ವ್ಯಕ್ತಿ. ಇದುವರೆಗೂ ಕೂಡ ಯಾರೊಂದಿಗೂ ಕೈಚಾಚಲಿಲ್ಲ. 25 ಲಕ್ಷಕ್ಕೂ ಮಿಕ್ಕ ಹಣವನ್ನು ತನ್ನ ಮಗುವಿನ ಚಿಕಿತ್ಸೆಗಾಗಿ ಅವರು ಖರ್ಚು ಮಾಡಿದ್ದಾರೆ. ಇನ್ನು ಆ ವ್ಯಕ್ತಿಯ ಬಳಿ ಇನ್ನು ಯಾವುದೇ ಬಾಕಿ ಇಲ್ಲ. ತನ್ನ ಆಸ್ತಿ ತನ್ನ ಮನೆ ಎಲ್ಲವನ್ನೂ ಕೂಡ ಮಾರಾಟ ಮಾಡಿದ್ದಾರೆ. ಈಗ ಯಾರೊಂದಿಗೂ ಕೈ ಚಾಚದ ವ್ಯಕ್ತಿ ಮೊಟ್ಟ ಮೊದಲನೇ ಬಾರಿಗೆ ಇಡೀ ಕನ್ನಡಿಗರಲ್ಲಿ ಅಥವಾ ದೇಶದಲ್ಲಿ ಮೊದಲನೇ ಬಾರಿಗೆ ಕೈ ಚಾಚ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಕಳೆದ 9 ವರ್ಷಗಳಿಂದ ಮಗುವೇ ಆಗದಂತಹ ವ್ಯಕ್ತಿಗೆ ಮಗು ಆಯಿತು. ಆ ಮಗುವಿಗೆ ಅಲ್ಲಾಹನ ಒಂದು ಪರೀಕ್ಷೆಯನ್ನು ನೀಡ್ತಾನೆ, ಕ್ಯಾನ್ಸರ್ ಎನ್ನುವಂತಹ ಮಹಾರೋಗ. ಈ ಒಂದು ಕ್ಯಾನ್ಸರ್ನಿಂದ ಹೊರಬರಲಿಕ್ಕಾಗಿ ಆ ವ್ಯಕ್ತಿಗೆ 90 ಲಕ್ಷ ರೂಪಾಯಿಗಳ ಅಗತ್ಯ ಇದೆ. ಯಾಕೆ ಈ 90 ಲಕ್ಷ ಅನ್ನುವಂತಹ ಒಂದು ಎಲ್ಲರಲ್ಲಿ ಒಂದು ಡೌಟ್ ಇರ್ಬೋದು. ಕಾರಣ ಇಷ್ಟೇ, ಈ ಒಂದು ಮದ್ದನ್ನು ತರಲಿಕ್ಕೆ ಅದು ಆಸ್ಟ್ರೇಲಿಯಾದಿಂದ ತರಬೇಕಾಗ್ತದೆ. ಸೊ ಅದಕ್ಕೆ ಅದರದೇ ಆದಂತಹ ಖರ್ಚು ವೆಚ್ಚಗಳಿದೆ. ಆದ್ದರಿಂದ ನನ್ನ ಮಾತನ್ನು ಆಲಿಸ್ತಾ ಇರುವಂಥ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಸರ್ವ ಬಾಂಧವರಲ್ಲಿ ನನ್ನ ಒಂದು ವಿನಂತಿ, ಎಲ್ಲರೂ ಕೂಡ ತಮ್ಮಲ್ಲಾಗುವಂಥ ಒಂದು ಅಲ್ಪ ಸ್ವಲ್ಪ ಹಣವನ್ನು ಈ ವ್ಯಕ್ತಿಯ ಈ ಮಗುವಿನ ಒಂದು ಜೀವ ಉಳಿವಿಕೆಗಾಗಿ ತಾವೆಲ್ಲರೂ ಕೂಡ ದಾನ ಮಾಡುವ ಮೂಲಕ ತಮ್ಮ ಒಂದು ದಾನವನ್ನು ಈ ಮಗುವಿನ ಒಂದು ಜೀವನ ಉಳಿಸಲಿಕ್ಕೆ ನೀಡಿ ಅಂತ ಹೇಳ್ತಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಮಾತನ್ನು ಹೇಳ್ತಾರೆ, ದಾನ ಧರ್ಮವು ಸರ್ವ ವಿಪತ್ತುಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. നാളൊരായത്തു മുഹമ്മദ് മുഹാദ് ചൊല്ലു കിടവു 1 വർഷത്തിലുണ്ട് ക്യാൻസർ ചൊല്ലു മാർക്ക രോഗത്തിൽ ബലലിയുണ്ടുണ്ട്. അങ്ങനെ ഇട്ടിക്കുമ്പോൾ ഇതുവരെയും 25 ലക്ഷ തോലും ചിലവാക്കിയാറ്. ഇന്നും 3 ಕೋಟಿ ಬೇಣ ಅವರು ಚೊಂದುಂಟುಳ್ಳಾರು. അങ്ങനെ ഇട്ട് എല്ലാവരും സഹായിക്കൊണ്ട് ചെന്നിട്ട് ಈ ಮೂಲಕ ಕೇಟುಂಟಿಲ್ಲ. ಎಲ್ಲ ಊರಿನ ಬಾಲೆ ಒಂಜಿ ಬರ್ಕೊಂಡು ಬಂದು ದೇವೇಟ ನಟ್ಟೊಂದಿಲ್ಲ ಮಾತೆಲ್ಲ ಒಂಜಿ ಸಹಾಯ ಮಲ್ಪೊಂದು ಸ್ವಾಮಿಡ ಕೇಟ್ನ ಮಿತ್ತು ತಿತ್ತು ಪೂರ ಉಳ್ಳೇರತ್ತ ದೇವೇಟ್ನಾಗ್ಲು ನರಮನಿ ಈತ ಜನ ಕುಡ್ದೇರು ಊರ್ದಾಗ್ಲು ಪೂರ ಬತ್ತದ ಬಾಲೆನೊಂಜಿ ಮಿತ್ತು ಮಾಡೋದು ಸ್ವಾಮಿಡ ಕೇನೊಂದಿಲ್ಲ. ನಮ್ಮ ಅಂಗನವಾಡಿಗೆ 1 ವರ್ಷದಿಂದ ಬರ್ತಾ ಇದ್ದ, ಈಗ 6 ತಿಂಗಳಿಂದ ಬರಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ತುಂಬ ಬೇಸರ ಆಗ್ತಿದೆ. ನಮಗೆ
ಇಷ್ಟು ದೊಡ್ಡ ಕಾಯಿಲೆ ಆ ಸಣ್ಣ ಮಗುವಿಗೆ ಬರಬಾರ್ದಿತ್ತು, ಬಂದಿದೆ. ಅದು ನಾವೆಲ್ಲರೂ ಸೇರಿಕೊಂಡು ಎಲ್ಲರೂ ಕೈ ಜೋಡಿಸಿ ಅವರಿಗೆ ಆದಷ್ಟು ಸಣ್ಣ ಮಟ್ಟದಲ್ಲಿ ಸಹಾಯ ಮಾಡಿದರೂ ದೊಡ್ಡ ಮಟ್ಟದಲ್ಲಿ ಅವನಿಗೆ ಮುಟ್ಟಬಹುದು ಅಂತ ಹೇಳುವ ಒಂದು ಆಸೆಯಿಂದ ನಾವಿಲ್ಲೆಲ್ಲ ಸೇರಿದ್ದೇವೆ. ಎಲ್ಲರೂ ಇದು ಸಹಾಯವನ್ನು ಮಾಡಬೇಕಾಗಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಆ ಪುಟ್ಟ ಹುಡುಗನ ಜೀವಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ಗೊತ್ತಿದೆ ನಮಗೆಲ್ಲರಿಗೂ. ಆ ಮಗುವಿನ ಉಳಿಸೋದ್ರಿಂದ ನಮಗೊಂದು ಸಣ್ಣ ತೃಪ್ತಿ ಆದರೂ ಸಿಗುತ್ತೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣ ಕೊಡಲಿಕ್ಕೆ ಆಗದೇ ಇದ್ದರೂ ಶೇರ್ ಮಾಡೋ ಮೂಲಕ ಇನ್ನೊಬ್ರು ಯಾರಾದರೂ ಸಹಾಯದಾನ ಮಾಡುವವರಿದ್ದರೆ ಅವರಾದರೂ ಮಾಡುವಂತಾಗಿ ಆ ಮಗು ಬದುಕಿ ಉಳಿದ್ರೆ ನಮ್ಮೆಲ್ಲರಿಗೂ ಪುಣ್ಯ ಬಂದಂತಾಗ್ತದೆ ಅಂತ ಹೇಳ್ತಾ ಎಲ್ಲರೂ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ದಯಮಾಡಿ ಕೇಳ್ಕೊಳ್ತಿದ್ದೇನೆ.